ಇವತ್ತು ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನೇನು ಬೇಕು ಅಂತ ತೋರಿಸ್ತೀನಿ. ಇದು ಡ್ರೈ ಅಂದರೆ ಉದ್ದಿರೋ ಶಾವಿಗೆ, ಸೊ ಸಕ್ಕರೆ, ಹಾಲು, ಗೋಡಂಬಿ ದ್ರಾಕ್ಷಿ ಮತ್ತು ಸ್ವಲ್ಪ ಏಲಕ್ಕಿ. ಈಗ ಬಂದುಬಿಟ್ಟು ನಾವು ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ತಿಕ್ಕಾಗಿರೋ ಕುಕ್ಕರ್ ತೊಗೊಂಡಿದ್ದೀನಿ. ತುಪ್ಪ ಹಾಕ್ತಾಯಿದ್ದೀನಿ ನಾನು, ಸ್ವಲ್ಪ ಗಟ್ಟಿದ್ದೇನೆ ಮನೆಯಲ್ಲಿ. ಎಣ್ಣೆ ಕಾದಿದೆ, ಸೊ ಗೋಡಂಬಿ ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಹಾಲು ಹಾಕ್ತಾಯಿದ್ದೀನಿ ನಾನು. ಸೊ ಏಲಕ್ಕಿನ ನಾನು ಪೌಡ್ರ್ ಥರ ಬೀಜ ಥರ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಲು ಉಗ್ತಾಯಿದೆ, ಸೊ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಸೊ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಕ್ಕರೆ ಎಲ್ಲ ಕರಗಬೇಕು. ಸೊ ಇವಾಗ ಸಕ್ಕರೆ ಕರಗಿದೆ, ಶಾವಿಗೆ ಹುರಿದಿರೋ ಶಾವಿಗೆನ ಹಾಕ್ತಾಯಿದ್ದೀನಿ ನಾನು. ಸೊ ಮತ್ತು ಇವಾಗ ಕ್ಲೀನಾಗಿ ನನ್ನ ಮಗನಿಗೆ ತುಂಬ ಇಷ್ಟ ಪಾಯಸ ಅಂತ. ನೋಡ್ತಾ ಇರ್ಬೋದು ಪಾಯಸ ಹೇಗೆ ರೆಡಿ ಆಗ್ತಿದೆ ಅಂತ. ಶಾವಿಗೆ ಎಲ್ಲ ಬೇಯ್ತಾ ಇದೆ ಚೆನ್ನಾಗಿ, ಸಕ್ಕರೆ ಮತ್ತು ಹಾಲು ಜೊತೆಗೆ. ಸೊ ಪಾಯಸ ರೆಡಿ ಆಯಿತು, ಸರ್ವ್ ಮಾಡಬೇಕಷ್ಟೇ ಇವಾಗ. ಸೊ ರೆಡಿಯಾಗಿದೆ ಪಾಯಸ. ಸೊ ನಮ್ಮ ಹಸ್ಬೆಂಡಿಗೆ ಕೊಡಬೇಕು ಟೇಸ್ಟ್ ಹೆಂಗೆ ಮಾಡ್ತಾರೆ ಅಂತ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ. ತಗೊಳ್ಳಿ, ಪಾಯಸ ರೆಡಿನಾ? ರೆಡಿ ಇದೆ, ಫುಲ್ ಬಿಸಿ ಇದೆ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.